ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಯ ಭರ್ಜರಿ ಬೇಟೆ. ಎನ್ಕೌಂಟರ್ನಲ್ಲಿ ಓರ್ವ ಲಷ್ಕರ್ ಉಗ್ರನನ್ನ ಉಡೀಸ್ ಮಾಡಲಾಗಿದೆ. ಶೋಫಿಯಾನ್ನಲ್ಲಿ ಗುಂಡಿನ ಚಕಮಕಿಯಾಗಿದೆ. ಇನ್ನುಳಿದ ಉಗ್ರರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಶುಕ್ರೂ ಪ್ರದೇಶದಲ್ಲಿ ಭದ್ರತಾ ಪಡೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಯ ಭರ್ಜರಿ ಭೇಟೆ ಆಗಿರುವಂತಹದ್ದು. ಎನ್ಕೌಂಟರ್ನಲ್ಲಿ ಓರ್ವ ಲಷ್ಕರ್ ಉಗ್ರ ಫಿನಿಶ್ ಆಗಿದ್ದಾನೆ. ಇನ್ನುಳಿದಂತಹ ಮೂವರಿಗಾಗಿ ದೊಡ್ಡ ಮಟ್ಟದ ಹುಡುಕಾಟ ಆಗ್ತಾ ಇದೆ. ಯಾವಾಗ 26 ಜನರ ಮೇಲೆ ದಾಳಿ ಆಗಿತ್ತು ಪಹಲ್ಗಾಮ್ನಲ್ಲಿ, ಅದಾದ ಮೇಲೆ ಭದ್ರತಾ ಪಡೆಗಳು, ಭಾರತೀಯ ಸೇನೆ ಕ್ಲೀನ್ ಕಾಶ್ಮೀರ ಅಭಿಯಾನಕ್ಕೆ ಪಣವನ್ನು ತೊಟ್ಟಿದ್ವು. ಮೂಲೆ ಮೂಲೆಯಲ್ಲೂ ಕೂಡ ಭಯೋತ್ಪಾದಕರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇತ್ತು. ಹೆಚ್ಚುವರಿ ಭದ್ರತಾ ಪಡೆಯನ್ನ ರವಾನಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಗೆ ಈಗ ಹೆಚ್ಚುವರಿ ಪಡೆಯನ್ನು ಕೂಡ ನಿಯೋಜಿಸಲಾಗಿದೆ, ರವಾನಿಸಲಾಗಿದೆ ಅನ್ನುವಂತಹ ಮಾಹಿತಿ. ಮೂವರು ಲಷ್ಕರ್ ಉಗ್ರರು ತಲೆಮರೆಸಿಕೊಂಡಿರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಮುಖ್ಯವಾಗಿ ಈ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದಂತಹ ಭಯೋತ್ಪಾದಕರಿಗೂ ಇವರಿಗೂ ಏನಾದರೂ ಲಿಂಕ್ ಇದೆಯಾ? ಆ ಬಗ್ಗೆ ಏನಾದರೂ ಹಿಂಟ್ ಸಿಗ್ತಾ ಇದೆಯಾ ಶಬೀರ್? ಲಿಂಕ್ ಇರೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ ಪ್ರೇಮ್. ಆದರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಭಯೋತ್ಪಾದಕರು ಈ ಶೋಪಿಯಾನ ಸೇರಿದಂತೆ ಬೇರೆ ಬೇರೆ ಭಾಗಗಳ ಕಾಡುಗಳಲ್ಲಿ ಸಕ್ರಿಯವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಈಗ ಮುಖ್ಯವಾಗಿ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅಂಡರ್ಗ್ರೌಂಡ್ ಆಗುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗೆ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲಿ ಕಾಣಿಸ್ತಾ ಇದ್ದಾವೆ, ಅವರು ತಲೆಮರೆಸಿಕೊಂಡಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳೇನು ಸಿಗ್ತವೆ, ಅದರ ಮಾಹಿತಿಗಳ ಆಧಾರದ ಮೇಲೆ ಈಗ ಸರ್ಚಿಂಗ್ ಆಪರೇಷನ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ CRPF ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಎರಡೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಜಮ್ಮು ಕಾಶ್ಮೀರದ ಭಯೋತ್ಪಾದಕ ಪೀಡಿತ ಕೆಲವು ಜಿಲ್ಲೆಗಳೇನಿದೆ, ಲೈಕ್ ಬಾರಾಮುಲ್ಲಾ ಆಗಿರ್ಬೋದು, ಅನಂತನಾಗ್ ಆಗಿರ್ಬೋದು, ಶೋಪಿಯಾನ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಈ ರೀತಿಯಾದಂಥ ಜಿಲ್ಲೆಗಳಲ್ಲಿ ಹುಡುಕಾಟಗಳನ್ನು ನಿರಂತರವಾಗಿ ನಡೆಸಲಾಗ್ತಾ ಇರುವಂಥದ್ದು. ಸೊ ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಈಗ ಒಬ್ಬನನ್ನ ಹತ್ಯೆ ಮಾಡುವಂಥ ಕೆಲಸಗಳು ಕೂಡ ಆಗಿರುವಂಥದ್ದು. ಇನ್ನು 3 ಜನ ಭಯೋತ್ಪಾದಕರು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಅಡಿಗೆ ಕುಳಿತಿದ್ದಾರೆ. ಸೊ ಈ ಒಂದು ಜಂಟಿ ಕಾರ್ಯಾಚರಣೆ ಏನಿದೆ, ಹೆಚ್ಚುವರಿ ಭದ್ರತಾ ಪಡೆಗಳೊಂದಿಗೆ ಈಗ ಇಡೀ ಪ್ರದೇಶವನ್ನು ಆವರಿಸಿಕೊಂಡಿರುವಂಥದ್ದು, ಉಗ್ರರನ್ನು ಹುಡುಕಾಟ ಮಾಡುವಂಥ ಕೆಲಸಗಳು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಅವರ ಸುಳಿವು ಸ್ವಲ್ಪ ಪತ್ತೆಯಾದರೂ ಕೂಡ ಅವರನ್ನು ಕೂಡ ಎನ್ಕೌಂಟರ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಮತ್ತಷ್ಟು ಹೆಚ್ಚಿನ ಭದ್ರತೆಯನ್ನು ಈಗ ಶೋಪಿಯಾನ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಇಡೀ ಪ್ರದೇಶವನ್ನ ಆವರಿಸಿಕೊಳ್ಳುವಂಥ ಕೆಲಸಗಳಾಗ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ಈ ಭಯೋತ್ಪಾದಕರು ಕೈತಪ್ಪಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿದ್ದಾವೆ. ಇದೇ ರೀತಿಯಾದಂಥ ಸಾಕಷ್ಟು ಭಯೋತ್ಪಾದಕರು ಕೂಡ ಕಾಶ್ಮೀರದ ಗಡಿ ಭಾಗಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ, ಅವತ್ತು ಕುಳಿತುಕೊಂಡಿದ್ದಾರೆ. ಸಮಯ ಬಂದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದು ದುಷ್ಕೃತ್ಯಗಳನ್ನು ನಡೆಸಿ ಮತ್ತೆ ಅಪ್ಸ್ಕಂಡ್ ಆಗುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಅಂತಹ ಆಕ್ಟಿವಿಟೀಸ್ಗಳು ಎಲ್ಲಿ ಕಂಡು ಬರುತ್ತೆ, ಅಂತಹ ಆಕ್ಟಿವಿಟೀಸ್ಗಳು ಕಂಡು ಬಂದಂಥ ಸ್ಥಳದಲ್ಲಿ ಕೋಮಿಂಗ್ ಅನ್ನು ಮಾಡೋ ಮೂಲಕ, ಸರ್ಚ್ ಆಪರೇಷನ್ಗಳನ್ನು ಮಾಡೋ ಮೂಲಕ ಈ ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಿ ಹಾಕಲಾಗ್ತಾ ಇರುವಂಥದ್ದು. ಅದರ ಭಾಗವಾಗಿ ಈಗ ಶೋಪಿಯಾನದಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಪ್ರೇಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಕ್ಲೀನ್ ಕಾಶ್ಮೀರ ಕಾರ್ಯಾಚರಣೆಯನ್ನ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ತಡಕಾಡ್ತಾ ಇದ್ದಾರೆ. ಸಿಕ್ಕಂತಹ ಉಗ್ರರನ್ನ ಹೊಡೆದುರುಳಿಸ್ತಾ ಇದ್ದಾರೆ.